ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾನು ನವರಾತ್ರಿಯ 4ನೇ ದಿನದ ಕೂಷ್ಮಾಂಡ ದೇವಿಯ ಆರಾಧನೆ, ಈ ಒಂದು ಆರಾಧನೆಗೆ ಸಂಬಂಧಿಸಿದಂತಹ ಒಂದು ಮಾಹಿತಿ ಮತ್ತು ಒಂದು ರಂಗೋಲಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ. ಕೂಷ್ಮಾಂಡ ದೇವಿ ಇದು ನವರಾತ್ರಿಯ 4ನೇ ದಿನದ ಒಂದು ದೇವಿಯ, ದುರ್ಗಾ ದೇವಿಯ ಒಂದು ರೂಪ. ಈ ದೇವಿ ಅಷ್ಟಭುಜ ದೇವಿ ಅಂತಂದು ಹೆಸರಿದೆ. ಮತ್ತು ಈ ದೇವಿಗೆ ಬೂದುಗುಂಬಳಕಾಯಿಗೂ ಒಂದು ನಂಟು. ಈ ಒಂದು ಕೂಷ್ಮಾಂಡ ದೇವಿ ಆರಾಧನೆ 9 ಅವತಾರಗಳಲ್ಲಿ 4ನೇ ರೂಪ. ಈ ಒಂದು ಆರಾಧನೆ ಬುದ್ಧಿವಂತಿಕೆಯನ್ನು ಅಭಿವೃದ್ಧಿಪಡಿಸುತ್ತೆ ಅಂತ ಹೇಳ್ಬೋದು. ಜೀವನದಲ್ಲಿ ತಗೊಂಡ ನಿರ್ಧಾರ ಎಲ್ಲ ಒಂದು ನಿರ್ಧಾರದ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂತ ಒಂದು ನಂಬಿಕೆ ಐತಿ. ಕೂಷ್ಮಾಂಡ ದೇವಿ ಬಗ್ಗೆ ಹೇಳೋದಾತಂದ್ರೆ, ಈ ಕೂಷ್ಮಾಂಡ ದೇವಿಗೆ ಬೂದು ಕುಂಬಳ ಅಥವಾ ಕುಮುದ ಎಂದು ಹೇಳುತ್ತಾರೆ. ಈ ಒಂದು ದೇವಿಗೆ ಈ ಫಲ ಅಂತಂದ್ರೆ ಭಾಳ ಇಷ್ಟ. ಹಾಗಾಗಿ ಈ ಒಂದು ನವರಾತ್ರಿ ಟೈಮಲ್ಲಿ ಬೂದು ಕುಂಬಳಕಾಯಿ ಹೊಡೆಯುವಂಥ ಸಂಪ್ರದಾಯ ಐತಿ ನೋಡ್ರಿ. ಹೀಗೆ ಬ್ರಹ್ಮಾಂಡ ಮತ್ತು ಕೂಷ್ಮಾಂಡ ಅವರೊಂದಿಗಿನ ಒಡನಾಟದಿಂದ ಈಕೆಯನ್ನು ಕೂಷ್ಮಾಂಡ ದೇವತೆ ಅಂತಂದು ಕರೀತಾರೆ. ಈ ದೇವಿಯ ಆವಾಸ ಸ್ಥಾನ ಏನಂತಂದ್ರೆ ಅನಾಹತ ಚಕ್ರದಲ್ಲಿ ಐತಂತಂದು ಹೇಳ್ಬೋದು. ನವರಾತ್ರಿಯಲ್ಲಿ ಈ ಒಂದು ದೇವಿಯನ್ನು ಪೂಜಿಸೋದ್ರಿಂದ ಎಲ್ಲ ರೋಗಗಳು, ದುಃಖಗಳು ಮತ್ತು ಭಯಗಳು ದೂರವಾಗುತ್ತೆ. ಮತ್ತು ದೇವಿ ಅನಂತ ಅನುಗ್ರಹವನ್ನು ಪಡಿಬೋದು. ಬಯಸಿದ ಒಂದು ವರವನ್ನು ಪಡಿತಾರೆ ಅನ್ನೋ ಒಂದು ನಂಬಿಕೆ ಇದೆ. ಈ ದೇವಿ ಜಪಮಾಲೆ, ತ್ರಿಶೂಲ, ಖಡ್ಗ ಮತ್ತು ಚಕ್ರ, ಗದೆ, ಬಿಲ್ಲು, ಬಾಣ, ಜೇನುತುಪ್ಪದ 2 ಜಾಡಿಗಳು ಮತ್ತು ರಕ್ತವನ್ನು ಹಿಡಿದಿರುವ 8 ಕೈಗಳ ದೇವಿ, ಅಷ್ಟಭುಜ ದೇವಿ ಅಂತಂದು ಹೇಳಲಾಗುತ್ತೆ. ಈ ಒಂದು ಸೂರ್ಯಶಕ್ತಿಯ ಮೂಲ ಈ ಕೂಷ್ಮಾಂಡ ದೇವಿ ಅಂತಂದು ಹೇಳ್ಬೋದು. ಈ ದೇವಿ ಇಲ್ಲದೆ ಸೂರ್ಯನ ಬೆಳಕು ಮತ್ತು ಶಕ್ತಿ ಏನಂತಂದ್ರೆ ಮುಸ್ಕಾಗುತ್ತಾ ಎಂಬುದು ನಮ್ಮ ಹಿಂದಿನ ಒಂದು ಪುರಾಣದಲ್ಲಿ ಬಂದಿರುವಂತಹ ಕತೆ ನೋಡ್ರಿ. ಈ ದೇವಿ ಸಿಂಹದ ಮೇಲೆ ಸವಾರಿ ಮಾಡಿಕೊಂಡು ಬರುವಂಥ ಕೂಷ್ಮಾಂಡ ದೇವಿ, ಮಂದಸ್ಮಿತನ ವದನೆ ಮತ್ತು ಭಕ್ತರಿಗೆ ಅಭಯ ನೀಡುವಂಥ ದೇವಿ ಈ ಕೂಷ್ಮಾಂಡ ದೇವಿ ಅಂತಂದು ಹೇಳ್ಬೋದು. ಈ ಒಂದು ದೇವಿಗೆ ಸಿಂಧೂರ, ಹೂಗಳು, ಮಾಲೆಗಳು, ಅಕ್ಷತೆ ಇತ್ಯಾದಿಗಳನ್ನು ಅರ್ಪಣೆ ಮಾಡೋದು ನಮ್ಮ ವಾಡಿಕೆ. ಇದಾದ ನಂತರ ತುಪ್ಪದ ದೀಪ, ಧೂಪವನ್ನು ಬೆಳಗಿ ಒಂದು ತಾಯಿಯ ಮಂತ್ರವನ್ನು ಜಪಿಸುವಂಥದ್ದು. ಸಾಧ್ಯ ಇದ್ದವರು ದುರ್ಗಾ ಸಪ್ತಶತಿನೂ ಕೂಡ ಈ ಟೈಮಲ್ಲಿ ಪಠನೆ ಮಾಡ್ಬೋದು. ಇಲ್ಲಾಂದರೆ ದುರ್ಗಾ ಚಾಲೀಸನ್ನು ಕಡ್ಡಾಯವಾಗಿ ಪಠನೆ ಮಾಡ್ತಾರೆ. ಈ ಒಂದು ತಾಯಿಯನ್ನು ಪೂಜಿಸೋದ್ರಿಂದ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತಂದು ಜನರ ನಂಬಿಕೆ ನೋಡ್ರಿ. ಈ ದೇವಿಯನ್ನು ಅಷ್ಟಭುಜ ದೇವಿ ಅಂತಲೂ ಕರೀತಾರೆ. ಈ ಏನಂತಂದ್ರೆ ಕುತ್ಸಿಕ, ಉಷ್ಮ, ಕೂಷ್ಮ ಅಂತ ಅರ್ಥ ಇದು. ಕುತ್ಸಿಕ ಅಂತಂದ್ರೆ ಸಹಿಸೋದಕ್ಕೆ ಕಠಿಣವಾದದ್ದು ಅಂತ. ಉಷ್ಮ ಅಂತಂದ್ರೆ ಸೂಕ್ಷ್ಮ ಲಹರಿಗಳ ಒಂದು ಶಬ್ದ ಅಂತ ಮತ್ತೊಂದು ಉಲ್ಲೇಖ ಐತಿ. ತ್ರಿವಿಧ ತಾಪ ಅಂತಂದ್ರೆ ಸೃಷ್ಟಿ, ಸ್ಥಿತಿ ಹಾಗೂ ಲಯ. ಈ ಒಂದು ದೇವಿಯ ಅರ್ಥ ನೋಡ್ರಿ, ಇದು ಕೂಷ್ಮಾಂಡ ಅಂತ. ಈಕೆ ಜಗಜ್ಜನನಿ ಅಂತ ಹೇಳಲಾಗುತ್ತೆ. ಈಕೆ ತನ್ನ ಮಂದ ಮತ್ತು ಮಧುರವಾದ ನಗುವಿನಿಂದ ಇಡೀ ಒಂದು ಬ್ರಹ್ಮಾಂಡವನ್ನು ಸೃಷ್ಟಿಸಿರುವ ಕಾರಣ ಈಕೆಯನ್ನು ಕೂಷ್ಮಾಂಡ ದೇವಿ ಅಂತಂದು ಹೇಳಲಾಗುತ್ತೆ. ಸೃಷ್ಟಿಯ ಅಸ್ತಿತ್ವನ ಇಲ್ಲದೆ ಇರುವಂಥ ಟೈಮಲ್ಲಿ ಎಲ್ಲ ಕಡೆಯೂ ಕತ್ತಲೆ ತುಂಬಿತ್ತು. ಆಗ ಈ ದೇವಿ ತನ್ನ ಶಕ್ತಿಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ಲು. ಆ ಕಾರಣದಿಂದ ಈ ತಾಯಿಯನ್ನು ಆದಿಸ್ವರೂಪ ಅಥವಾ ಆದಿಶಕ್ತಿ ಅಂತ ಕೂಡ ಕರಿತೀವಿ. ಈ ಕೂಷ್ಮಾಂಡ ದೇವಿಯ ಶರೀರದ ಕಾಂತಿ ಪ್ರಭೆ ಸೂರ್ಯನಷ್ಟೇ ಅತ್ಯಂತ ಪ್ರಕಾಶಮಾನವಾಗಿರುವಂಥದ್ದು. ತಾಯಿ ಅಷ್ಟು ತೇಜಸ್ಸಿನಿಂದ ಕೂಡಿದ್ದಾಳೆ ಅಂತಂದು ಹೇಳ್ಬೋದು. ತಾಯಿಯ ತೇಜಸ್ಸು ಮತ್ತು ಪ್ರಕಾಶದಿಂದ 10 ದಿಕ್ಕುಗಳು ಸಹ ಪ್ರಕಾಶಿಸುತ್ತವೆ. ಮತ್ತು ಈ ಬ್ರಹ್ಮಾಂಡದ ಎಲ್ಲ ವಸ್ತು ಪ್ರಾಣಿಗಳಲ್ಲಿ ಇಂತಹ ಒಂದು ತೇಜಸ್ಸಿರಲ್ಲ. ಇವಳದೇ ಒಂದು ಛಾಯೆ ಅಂತಂದು ಹೇಳ್ಬೋದು ನೋಡ್ರಿ ಫ್ರೆಂಡ್ಸ್. ಈ ಒಂದು ದೇವಿ ಏನಂತಂದ್ರೆ ಆರಾಧನೆ ಮಾಡೋದ್ರಿಂದ ದುಃಖ, ದಾರಿದ್ರ್ಯ, ರೋಗ, ಋಣ ಎಲ್ಲ ದೂರ ಆಗುತ್ತೆ. ಆಯುಷ್ಯ ಮತ್ತು ಯಶಸ್ಸು, ಬಲ, ಆರೋಗ್ಯದ ವೃದ್ಧಿ ಆಗುತ್ತೆ. ಸಂಸಾರ ಬಂಧನದಿಂದ ಮುಕ್ತರಾಗಲು ಸಹ ಈ ಒಂದು ದೇವಿಯನ್ನು ಅನುಗ್ರಹಿಸ್ತಾರೆ ನೋಡ್ರಿ ಫ್ರೆಂಡ್ಸ್. ಈ ಒಂದು ದೇವಿ ಅನುಗ್ರಹಿಸ್ತಾಳೆ ಅಂತಂದು ಹೇಳ್ಬೋದು.
ಇದಿಷ್ಟು ಕೂಷ್ಮಾಂಡ ದೇವಿಯ ಒಂದು ಹಿನ್ನೆಲೆ. ಮತ್ತು ಕೂಷ್ಮಾಂಡ ದೇವಿಯ ಒಂದು ಪ್ರಾರ್ಥನಾ ಮಂತ್ರ ಯಾವ ಥರ ಅಂದರೆ ಸುರ ಸಂಪೂರ್ಣ ಕಲಶಂ ರುಧಿರಾಪ್ಲುತಮೇವ ಚ ದದಾನಾಂ ಹಸ್ತಪದ್ಮಾಭ್ಯಾಂ ಕೂಷ್ಮಾಂಡ ಶುಭದಾಸ್ತು ಮೇ. ಯಾಪ ಅಂತಂದರೆ ಯಾ ದೇವಿ ಸರ್ವಭೂತೇಶು ಮಾ ಕೂಷ್ಮಾಂಡ ರೂಪಿಣಿ ಸಂಸ್ಥಿತ ಅಂತಂದು ಪಠಣೆಯನ್ನು ಮಾಡಬೇಕು. ರಂಗೋಲಿ ಯಾವ ಥರ ಬರ್ತದೆ ಅಂತಂದು ಹೇಳ್ತೀನಿ ನೋಡ್ರಿ. ರಂಗೋಲಿ ನೋಡ್ಕೊಳ್ರಿ, ಅತ್ಯಂತ ಈಸಿ ಐತೆ ರಂಗೋಲಿ. ಈ ಒಂದು ಕೂಷ್ಮಾಂಡ ದೇವಿ ದಿನ ಈ ರಂಗೋಲಿಯನ್ನು ಹಾಕ್ರಿ. ಏನಂತಂದ್ರೆ ತ್ರಿಭುಜ ಹಾಕೋಬೇಕು 2 ಕಡೆ. ಆ ನಂತರ ಆ ತ್ರಿಭುಜಕ್ಕೆ ಸರಿಯಾಗಿ ವೃತ್ತವನ್ನು ಹಾಕ್ರಿ. ಅಂದ್ರೆ ಮಂಡಲ ಅಂತ ಹೇಳ್ತಾರೆ, ಮಂಡಲವನ್ನು ಹಾಕ್ರಿ. ಮಂಡಲದೊಳಗಡೆ ಶ್ರೀಕಾರ ನೀವು ಕನ್ನಡದೊಳಗರ ಹಾಕ್ರಿ, ಇಲ್ಲ ಸಂಸ್ಕೃತದೊಳಗರ ಹಾಕ್ರಿ. ಶ್ರೀಕಾರವನ್ನು ಹಾಕ್ರಿ. ಆ ನಂತರ ಈ ಮಂಡಲದ ಸುತ್ತ ಇನ್ನೊಂದು ಮಂಡಲವನ್ನು ಹಾಕ್ರಿ. ಸರ್ಕಲನ್ನು ಹಾಕ್ರಿ. ಕರೆಕ್ಟಾಗಿ 2 ಮಂಡಲವನ್ನು ಹಾಕ್ರಿ. ಆ ನಂತರ ಈ ಕಡೆ ಮತ್ತು ಆ ಕಡೆ 4 ಕಡೆ ಒಂದೊಂದು ಚುಕ್ಕೆಗಳನ್ನು ಇಡಬೇಕು. ಮೇಲೆ ಮತ್ತು ಕೆಳಗಡೆ, ಬಲಗಡೆ, ಎಡಗಡೆ. ಆ ನಂತರ ಈ ಚುಕ್ಕೆಯಿಂದ ಆ ಚುಕ್ಕೆಗೆ ಸೇರಿಸ್ಬೇಕು ಮಂಡಲಕ್ಕೆ. ಅದು ಕರೆಕ್ಟಾಗಿ ಆ ಒಂದು ತ್ರಿಭುಜ ಇದೆ ನೋಡ್ರಿ, ಅದಕ್ಕೆ ಅದು ಟಚ್ ಆಗೋ ಥರ ಹಾಕಬೇಕು. ಈ ಒಂದು ಮಂಡಲವನ್ನು ನೋಡ್ರಿ ಈ ಥರ ಮೇಲಿನ ಒಂದು ತ್ರಿಭುಜಕ್ಕೆ ಆ ಬಾಹು ಇದಾದರೆ ಅದಕ್ಕೆ ಸೇರಿಕೊಂಡು ಇದು ಬರಬೇಕು. ಈ ಥರ ಹಾಕ್ರಿ ರಂಗೋಲಿನ. ಆನಂತರ ಆ ಕಡೆ ಈ ಕಡೆ ಮತ್ತೆ ಚೌಕ ಬರೋ ಥರ ಒಂದು ಬಾಹುವನ್ನು ಹಾಕಬೇಕು. ಮತ್ತು 4 ಚುಕ್ಕೆಗಳನ್ನು ಇಡ್ರಿ. ಈ ಒಂದು ಮೇಲಿಂದ ಒಂದು ತ್ರಿಭುಜ ಐತೆ ನೋಡ್ರಿ, ಅದಕ್ಕೆ ಬರೋ ಥರ ಹಾಕ್ರಿ. ಮತ್ತು ಈ ದೇವಿಯ ಶ್ಲೋಕವನ್ನು 9 ಬಾರಿ ಹೇಳಬೇಕು. ಮತ್ತು 9 ಶ್ರೀಕಾರ ಬರಬೇಕು ನೋಡ್ರಿ ಈ ಮಂಡಲದೊಳಗೆ. ನೈವೇದ್ಯ ಏನಂತಂದ್ರೆ ನೀವು ಗೋಧಿ ಪಾಯಸ ನೈವೇದ್ಯ ಮಾಡ್ಬೋದು, ಇಲ್ಲ ಅಂತಂದ್ರೆ ಮಾಲ್ಪುವ ಅಂತಂತಾರೆ, ಅದನ್ನಾದರೂ ಪ್ರಸಾದವಾಗಿ ಮಾಡ್ಬೋದು. ಈ ಥರ ಒಂದು ರಂಗೋಲಿ ಬರುತ್ತೆ ನೋಡ್ರಿ. ಈಗ ಶ್ರೀಕಾರ ಹಾಕಬೇಕು. ಸಂಸ್ಕೃತದೊಳಗರ ಹಾಕ್ರಿ, ಕನ್ನಡದೊಳಗರ ಹಾಕ್ರಿ. 9 ಶ್ರೀಕಾರ ಬರಬೇಕು. ಆನಂತರ ಶಂಖ, ಚಕ್ರ, ಸ್ವಸ್ತಿಕ ಎಲ್ಲನೂ ಹಾಕೋಬೋದು. 9 ಶ್ರೀಕಾರ ಬರಬೇಕು. ಆ ಥರ ಹಾಕ್ರಿ. ನೋಡಿರಿ ಎಲ್ಲೆಲ್ಲಿ ಹಾಕ್ಬೇಕಂತಂದು ನಾನು ತೋರಿಸಿರ್ತೀನಿ, ಅದೇ ಥರನ ಹಾಕ್ರಿ ಶ್ರೀಕಾರಗಳು. ಈ ಒಂದು 9 ಅವತಾರಗಳಲ್ಲಿ ಇದು 4ನೇ ಅವತಾರ. ಕೂಷ್ಮಾಂಡ ದೇವಿ ಗೋಧಿ ಪಾಯಸನ ನೈವೇದ್ಯ ಮಾಡ್ಬೋದು, ಅಥವಾ ಮೊಸರನ್ನ ನೈವೇದ್ಯ ಇರ್ತದೆ. ಈ ದಿನ ಬಂದಿರುವಂತಹ ಬಣ್ಣ ಕಿತ್ತಳೆ ಬಣ್ಣ. ಈ ಕಿತ್ತಳೆ ಬಣ್ಣದ ಸೀರೆ, ಆರೆಂಜ್ ಕಲರ್ ಸೀರೆನ ಉಟ್ಕೊಂಡು ಪೂಜೆಯನ್ನು ಮಾಡುವಂಥದ್ದು. ದೇವಿಗೂ ಸಹ ಆ ಬಣ್ಣದ ಒಂದು ಹೂವನ್ನು ಏರಿಸುವಂಥದ್ದು. ಚೆಂಡು ಹೂ ಈ ಥರ ಸಿಗ್ತಾವೆ ನೋಡ್ರಿ,
ಆರೆಂಜ್ ಕಲರ್ ಕಿತ್ತಳೆ ಬಣ್ಣ ಅಂತ ಹೇಳ್ತೀವಿ, ಆ ಕಲರ್ ಸೀರೆಯನ್ನು ಉಡುವಂಥದ್ದು. ಮತ್ತು ರಂಗೋಲಿಗೆಲ್ಲ ಈ ಥರ ಅರಿಶಿನ ಕುಂಕುಮ ಹಾಕ್ರಿ. ಹೀಗೆ ದಿನ ಒಂದೊಂದು ಬಣ್ಣ ಮತ್ತು ರಂಗೋಲಿ ಇರ್ತೈತೆ ನೋಡ್ರಿ. ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಕಡೆನೂ ಅರಿಶಿನ ಕುಂಕುಮ ಹಾಕಿ ಆನಂತರ ಹೂವನ್ನು ಇರಿಸ್ರಿ ಮತ್ತು ಶಂಖ ಚಕ್ರವನ್ನು ಬರೆಯಿರಿ. 9 ಶ್ರೀಕಾರನ ಹಾಕ್ರಿ. ಶ್ರೀಕಾರಕ್ಕೆ ಅರಿಶಿನ ಕುಂಕುಮ ಇರಿಸ್ರಿ. ಶ್ರೀಕಾರಗಳು 9 ಬರ್ಬೇಕು ನೋಡ್ರಿ. ಮಧ್ಯ 1 ಸುತ್ತ 8 ಶ್ರೀಕಾರಗಳು ಬರಬೇಕು. ನೋಡಿಕೊಂಡು ಹಾಕ್ರಿ. ಈ ಮಂಡಲವನ್ನು ಹಾಕೋದ್ರಿಂದ ಈ ತಾಯಿ ದುರ್ಗಾ ಮಾತೆ ಇಲ್ಲಿ ನೆಲೆಸಿರ್ತಾಳೆ ಅಂತ ಹೇಳ್ಬೋದು. ಈ ದೇವಿ ನಮಗೆ ಆರೋಗ್ಯ, ಸಂಪತ್ತು ಮತ್ತು ಐಶ್ವರ್ಯವನ್ನು ಕೊಡ್ತಾಳೆ ಅಂತಂದು ಹೇಳಲಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಹಾಕಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನಾನು ಹೊಸ ವಿಡಿಯೋದೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಪೂರ್ಣ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ಥರ ಇದೆ ನೋಡ್ರಿ ರಂಗೋಲಿ. ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.